GMM ನ್ಯೂಸ್ ಕನ್ನಡ. ಆಡಳಿತ ಮಂಡಳಿ ಚುನಾವಣೆ ದಿನ ನಾವು ನಡೆಸಿದ್ದು. ಚುನಾವಣೆ ನಂತರ ಮತ ಎಣಿಕೆಗಳನ್ನು ಮಾಡಲಾಗಿ ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಗಳಿಸಿರುವ ಮತಗಳನ್ನು ನಾನು ಓದ್ತಾ ಇದ್ದೀನಿ. ಸಾಮಾನ್ಯ ಮತಪತ್ರದಲ್ಲಿ ಸ್ಪರ್ಧಿಸಿದ್ದ ಕ್ರಮ ಸಂಖ್ಯೆ 1ರ ಆಂಜಿನಪ್ಪ AS 36 ಮತಗಳನ್ನು ಗಳಿಸಿದ್ದಾರೆ. ಕ್ರಮ ಸಂಖ್ಯೆ 2 ಕದಿರಪ್ಪ 16 ಮತಗಳು. ಕ್ರಮ ಸಂಖ್ಯೆ 3 ದೇವರಾಜು AV 38 ಮತಗಳು. ದೇವರೆಡ್ಡಿ AV 37, ನಾರಾಯಣಪ್ಪ B 22, ನಾರಾಯಣಪ್ಪ ಉರುಫ್ ನಾರಾಯಣಸ್ವಾಮಿ 17, ನಾರಾಯಣಸ್ವಾಮಿ K 37, ಬಿಳ್ಳಪ್ಪ ಉರುಫ್ ಚಿಕ್ಕ ವೆಂಕಟರಾಯಪ್ಪ 36, ಬಾಬುರಾಜು AN 20 ಮತಗಳು. ಭಾವಶೆಟ್ಟಿ 32 ಮತಗಳು. ಮಂಜುನಾಥ 18 ಮತಗಳು. ಮುನಿಕೃಷ್ಣಪ್ಪ AT 17 ಮತಗಳು. ವಸಂತಪ್ಪ 21 ಮತಗಳು. ಶ್ರೀನಿವಾಸ್ 33. ಮಹಿಳಾ ಮೀಸಲು ಸ್ಥಾನದಲ್ಲಿ ಸ್ಪರ್ಧಿಸಿದ 3 ಜನ ಅಭ್ಯರ್ಥಿಗಳ ಮತಗಳನ್ನು ನಾನು ಓದ್ತಾ ಇದ್ದೀನಿ. ಆಂಜಿನಮ್ಮ 21 ಮತಗಳನ್ನು ಗಳಿಸಿದ್ದಾರೆ. ಪ್ರಭಾವತಮ್ಮ 38 ಮತಗಳು. ಸುಮಾ N 37 ಮತಗಳು. ಹಿಂದುಳಿದ ಪ್ರವರ್ಗ A ಮೀಸಲು ಸ್ಥಾನದಿಂದ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು. ನರಸಿಂಹಮೂರ್ತಿ 22 ಮತಗಳನ್ನು ಪಡೆದಿದ್ದಾರೆ. ನಾಗರಾಜಪ್ಪ 36 ಮತಗಳನ್ನು ಗಳಿಸಿದ್ದಾರೆ. ಪ್ರವರ್ಗ B ಹಿಂದುಳಿದ ವರ್ಗಗಳ ಪ್ರವರ್ಗ B ಮೀಸಲು ಸ್ಥಾನದಿಂದ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಬೈರಾರೆಡ್ಡಿ AR 39 ಮತಗಳನ್ನು ಗಳಿಸಿದ್ದಾರೆ. ವೆಂಕಟೇಶಪ್ಪ ಅವರು 18 ಮತಗಳನ್ನು ಗಳಿಸಿದ್ದಾರೆ. ಅಂತಿಮವಾಗಿ ಆಡಳಿತ ಮಂಡಳಿಗೆ ಸ್ಥಾನವಾರು ನಾವು ಏನು 13 ಸ್ಥಾನಗಳನ್ನು ನಾವು ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸದೇ ಇರೋದ್ರಿಂದ ಖಾಲಿ ಉಳಿದಿತ್ತು. ಮತ್ತು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವೆಂಕಟೇಶಪ್ಪ ಬಿನ್ ಮೋಟಯ್ಯರಪ್ಪ ಇವರು ಅವಿರೋಧವಾಗಿ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದರು. ಇನ್ನು ಉಳಿದಿರೋ ಅಭ್ಯರ್ಥಿಗಳು BCM A ಹಿಂದುಳಿದ ವರ್ಗ A ಮೀಸಲು ಸ್ಥಾನದಿಂದ ನಾಗರಾಜಪ್ಪ ಬಿನ್ ಚಿಕ್ಕ ವೆಂಕಟರಾಯಪ್ಪ ಇವರು 36 ಮತಗಳನ್ನು ಗಳಿಸಿ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಬೈರಾರೆಡ್ಡಿ AR ಬಿನ್ ರಾಮಚಂದ್ರಪ್ಪ ಇವರು 39 ಮತಗಳನ್ನು ಗಳಿಸಿ ಹಿಂದುಳಿದ ವರ್ಗಗಳ ಪ್ರವರ್ಗ B ಮೀಸಲು ಸ್ಥಾನದಿಂದ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಿಂದ ಪ್ರಭಾವತಮ್ಮ ಓಂ ಲಕ್ಷ್ಮಯ್ಯ ಇವರು 38 ಮತಗಳನ್ನು ಗಳಿಸಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸುಮಾ N ಓಂ ಆನಂದ ಇವರು 37 ಮತಗಳನ್ನು ಗಳಿಸಿ ಮಹಿಳಾ ಮೀಸಲು ಸ್ಥಾನದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ದೇವರಾಜು AV ಬಿನ್ ವೆಂಕಟರಾಯಪ್ಪ ಇವರು 38 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ದೇವರೆಡ್ಡಿ AV ಬಿನ್ ವೆಂಕಟರೆಡ್ಡಿ ಇವರು 37 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ನಾರಾಯಣಸ್ವಾಮಿ K ಬಿನ್ ಕನ್ಯಪ್ಪ 37 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಆಂಜಿನಪ್ಪ AS ಬಿನ್ ಸಂಜೀವಪ್ಪ 36 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಬಿಳ್ಳಪ್ಪ ಉರುಫ್ ಚಿಕ್ಕ ವೆಂಕಟರಾಯಪ್ಪ ತಂದೆ ವೆಂಕಟರಮಣಪ್ಪ ಇವರು 36 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀನಿವಾಸ್ ಬಿನ್ ಸುಬ್ಬಣ್ಣ 33 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಭಾವಶೆಟ್ಟಿ ಬಿನ್ ಚೆನ್ನಪ್ಪ ಇವರು 32 ಮತಗಳನ್ನು ಗಳಿಸಿ ಸಾಮಾನ್ಯ ಸ್ಥಾನದಿಂದ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಈ ಪ್ರಕ್ರಿಯೆಗಳನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಸಹಕರಿಸಿದ ಎಲ್ಲ ಸಂಘದ ನಿರ್ದೇಶಕರು, ಇಂದಿನ ಆಡಳಿತ ಮಂಡಳಿ ನಿರ್ದೇಶಕರು, ಸಂಘದ ಸದಸ್ಯರು, ಆಮೇಲೆ ಸಂಘದ ಸಿಬ್ಬಂದಿಯವರಿಗೆ ಹಾಗೂ ವಿಶೇಷವಾಗಿ ಈ ದಿನ ನಮಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟ ಪೊಲೀಸ್ ಇಲಾಖೆಗೆ, ದಿಬ್ಬರಹಳ್ಳಿ ಪೊಲೀಸ್ ಠಾಣೆ ಎಲ್ಲ ನಮ್ಮ ಆತ್ಮೀಯ ಸಹೋದ್ಯೋಗಿಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ಇಲ್ಲಿಗೆ ಶಿವಣ್ಣ ಅವರು ಹೇಳಿದಾಗೆ ನಮ್ಮ ಆನೆಮಡಗು ಹಾಲು ಉತ್ಪಾದಕರ ಸಹಕಾರ ಸಂಘದ ಸ್ಥಾಪನೆಯಾಗಿ ಒಂದು 45 ವರ್ಷ ಮೇಲ್ಪಟ್ಟಾಗಿದೆ. ಇತಿಹಾಸದಲ್ಲಿ ಮೊದಲೇ ಬಾರಿ ಚುನಾವಣೆ ನಡೆಯೋದು ಪರಿಸ್ಥಿತಿ ಬಂತು. ಆದ್ರೂ ಗ್ರಾಮಸ್ಥರ ಸಹಕಾರದಿಂದ, ನಮ್ಮೆಲ್ಲ ಊರು ಮುಖಂಡರ ಸಹಕಾರದಿಂದ ಒಂದು ಅಭ್ಯರ್ಥಿ ಗುಂಪುಗಳನ್ನು ಆಯ್ಕೆ ಮಾಡಿ ನಾವೆಲ್ಲ ಸಶಕ್ತರು ಈ ಡೈರಿಗೆ ಶ್ರಮಿಸಿದಂಥವರು ಹಾಲು ಉತ್ಪಾದನೆಯಲ್ಲಿ ಅವರು ಮುಂಚೂಣಿಲಿರ್ತಕ್ಕಂಥ ಎಲ್ಲರೂ ಆಯ್ಕೆ ಮಾಡಿ ಮತದಾರರು
ಮತ್ತು ಅದಕ್ಕೆ ಪ್ರಥಮವಾಗಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹೀಗೆ ಮುಂದಿನ 5 ವರ್ಷಗಳ ಕಾಲ ಏನು ಈ ಕಾರ್ಯಕಾರಿ ಹೊಸದಾಗಿ ನೂತನವಾಗಿ ರಚನೆಯಾಗಿದೆ ಕಾರ್ಯಕಾರಿ ಮಂಡಳಿ, ಹೀಗೆ ನಮ್ಮ ಡೈರಿ ಅಭಿವೃದ್ಧಿಗೋಸ್ಕರ ಶ್ರಮಿಸಲಿ ಅಂತ ನಾನು ಇಚ್ಛೆಪಡ್ತೀನಿ. ಹಾಗೂ ಈ ಚುನಾವಣೆಗೆ ಸಹಕಾರ ಕೊಟ್ಟಂಥ ಎಲ್ಲ ಸಾರ್ವಜನಿಕರು, ಆಮೇಲೆ ಸಿಬ್ಬಂದಿ ವರ್ಗ, ಆಮೇಲೆ ಪೊಲೀಸ್ ಮುಖ್ಯವಾಗಿ ಸಂಘದ ಚುನಾವಣೆ ಮುಕ್ತಾಯಗೊಂಡಿದ್ದು ಒಟ್ಟು 12 ಸ್ಥಾನಗಳ ಪೈಕಿ 1 ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿ ಇದ್ದು 11 ಸ್ಥಾನಗಳಿಗೆ ಚುನಾವಣೆ ನಡೆದು ನಮ್ಮ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಅಂದರೆ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸಹಕರಿಸಿ ಈ ದಿನ ಎಲ್ಲರೂ ಏನೋ ಒಮ್ಮತದಿಂದ ಶಾಂತಿ ರೀತಿಯಲ್ಲಿ ಎಲ್ಲ ಅಭ್ಯರ್ಥಿಗಳು ಜಯಗಳಿಸಿ ಎಲ್ಲರೂ ಏನೋ ಡೈರಿಯಲ್ಲಿ ಯಾರು ಸಂಘದ ಸದಸ್ಯತ್ವವನ್ನು ಪಡೆದಿದ್ದರು ಎಲ್ಲರೂ ಬಹುಮತದಿಂದ ಬಂದು ಇಲ್ಲಿ ಯಾವುದೇ ಒಂದು ಇವಾಗ ಗಲಾಟೆಗಳಿಗೆ ಅವಕಾಶ ಕೊಡದೆ ಶಾಂತಿ ಮತದಾನ ಮಾಡಿ ಒಟ್ಟು 11 ಜನ ಗಳಿಸಿರೋದ್ರಿಂದ ತುಂಬ ಸಂತೋಷ. ನಮ್ಮ ಡೈರಿ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಿಮಗೆ ಧನ್ಯವಾದಗಳು. ಅದೇ ರೀತಿ